ಕನ್ನಡದಲ್ಲಿ ಗಾದೆ ಇರೋದು, ಹುಟ್ಟ ಹುಟ್ಟ ಅಣ್ತಮ್ಮಂದ್ರು ಬೆಳಿತಾ ಬೆಳಿತಾ ದಾಯಾದಿಗಳು ಅಂತ. ಒಂದು ತಾಯಿನಲ್ಲಿ ಹುಟ್ಟಂತ ಒಂದು 4 ಜನ ಮಕ್ಕಳನ್ನೇ ಒಂದು ಮೆಂಟಾಲಿಟಿ ಇರಲ್ಲ. ಅದೇ ತಂದೆ, ಅದೇ ತಾಯಿ, ಅದೇ DNA. ನಿಮಗೂ ರೋಷ ಇದ್ರೆ ಅವನಿಗೂ ಅಷ್ಟೇ ರೋಷ ಇರುತ್ತೆ. More so when the Y chromosome has prevailed over the X. ನಮ್ಮ ಅಪ್ಪ ನನಗೆ ಏನು ಬಿಟ್ಟಿಲ್ಲ. ಆಯ್ತಪ್ಪ, ನಿಮ್ಮನ್ ಬಿಟ್ಟಿದಾರಲ್ಲ ಅಷ್ಟೇ ಸಾಕು. ಆದ್ರೆ ಸಂತೋಷವಾಗಿದ್ದೀನಿ. ಭಗವಾನ್ ಅವರೇ, ನೀವು ಈ ಮಾತು ಹೇಳ್ಬಾರ್ದು. ಜಾಯಮಾನೋ ಭವತಿ ತ್ರೈಋಣಾಹ ಅಂತ ವೇದವಾಕ್ಯ ಅದು. ಈ ಭೂಮಿಗೆ ಬರ್ತಾ ಇದ್ದಂಗೆನೆ ಒಬ್ಬ ವ್ಯಕ್ತಿ ಹುಟ್ಟಾ ಇದ್ದಾಗೇನೆ 3 ಋಣಗಳನ್ನ ತೆಗೆದುಕೊಂಡು ಹುಟ್ಟಾನೆ. 1 ದೈವ ಋಣ, 2 ಋಷಿ ಋಣ, 3 ಪಿತೃ ಋಣ ಅಂತ. ಅದು 4ನೇದೊಂದು ಮಾಡ್ಬಿಟ್ಟಿದ್ದೀನಿ ನಾನು. ಎಲ್ಲ ಓಪನ್ ಪ್ಲಾಟ್ಫಾರ್ಮ್ಸ್ ನಲ್ಲೇ ಹೇಳ್ಬಿಟ್ಟಿದ್ದೀನಿ. ಅದು ರಾಷ್ಟ್ರ ಋಣ ಅಂತ. ಇದೇ ದೇಶದಲ್ಲಿ ಯಾಕೆ ಹುಟ್ಟಿದ್ರಿ, ಇದೇ ಸ್ಥಳದಲ್ಲಿ ಯಾಕೆ ಹುಟ್ಟಿದ್ರಿ ಅನ್ನೋದನ್ನ ತೋರಿಸೋದಕ್ಕೆ ಒಂದು ರಾಷ್ಟ್ರ ಋಣ, 4ನೇ ಋಣ ಅಂತ. ಅದನ್ನ ಓಲ್ಡ್ ಹಿಂದೂ ಕೋಡ್ ಅಲ್ಲಿ ಇರುವಾಗ ಹಿರಿಯರು ಮಾಡಿದ್ರು. ಡಾಕ್ಟ್ರಿನ್ ಆಫ್ ಪಯಸ್ ಆಬ್ಲಿಗೇಷನ್ ಅಂತ. ದೈವ ಋಣನ ನಿಮ್ಗೆ ಸಾಧ್ಯವಾದ ಮಟ್ಟಿಗೆ ದೇವಸ್ಥಾನಗಳಲ್ಲೆಲ್ಲ ಹೋಗಿ ಪುಣ್ಯ ಕಾರ್ಯಗಳಲ್ಲಿ ಭಾಗವಹಿಸ್ಬೇಕು. ಇಡೀ ದೇವಸ್ಥಾನಕ್ಕೆ ನಿಮ್ಮೂರಿನಲ್ಲಿ ಸುಣ್ಣ ಹೊಡೆಯೋದಕ್ಕೆ 1,000 ರೂಪಾಯಿ ಬೇಕಾಯ್ತು ಅಂತಾನೆ ನಿಮ್ಮನೆಯಿಂದನೂ 10 ರೂಪಾಯಿ ಕೊಡ್ಬೇಕು. ರಥೋತ್ಸವ ಇತ್ಯಾದಿಗಳಲ್ಲಿ ಪಾಲ್ಗೊಳ್ಬೇಕು. ದೇವ್ರು ನಮ್ಮನ್ನ ಅಷ್ಟು ಕೊಡ್ಲಿಲ್ಲ, ಶಕ್ತಿ ಕೊಡ್ಲಿಲ್ಲ, ನನಗೆ 10 ರೂಪಾಯಿ ಕೂಡ ಕಾಂಟ್ರಿಬ್ಯೂಟ್ ಮಾಡೋಷ್ಟು ಶಕ್ತಿ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ. ಇಂಥ ಒಂದು ಬಾಡಿ ಕೊಟ್ಟಿದ್ದನಲ್ಲ, ಹೋಗಿ ಕಸ ಗುಡಿಸಿ ಇನ್ಯಾರೋ ತಂದ್ಕೊಟ್ಟಿದ್ ಸುಣ್ಣನ ಕೊಚ್ಚಮಟ್ಟೆ ತಗೊಂಡ್ ಬಳಿರಿ, ಅದಾಗ್ಬೋದಲ್ಲ. ಅಲ್ಲಿ ಹಾಕಿರ್ತಕ್ಕಂಥ ದೇವಸ್ಥಾನದಲ್ಲಿ ಬಿಡ್ದಿರ್ತಕ್ಕಂಥ ಕಚಡ ಪಚಡ ತೆಗೆದ್ರಾಯ್ತು. ಅದನ್ನೇ ಬಸವಣ್ಣವ್ರು ಬರ್ದಿದ್ದು. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ, ಸ್ಥಾವರ ಕಳಿವುಂಟು ಜಂಗಮಕ್ ಕಳಿವಿಲ್ಲ. ಎಷ್ಟೆಷ್ಟೋ ಜನ ಕಟ್ಟೋಗಿರ್ತಕ್ಕಂಥದ್ದು ಒಳ್ಳೊಳ್ಳೆ ದೇವಸ್ಥಾನಗಳು ಭೂಕಂಪ ಆದ್ರೆ ಬಿದ್ದೋಗ್ಬಿಡುತ್ತೆ. ಒಳ್ಳೆ ಥಾಟ್ಸು ಏನು ಆಗಲ್ವಲ್ಲ, ಜಂಗಮಕ್ ಕಳಿವಿಲ್ಲ. ಸೊ ಮಾಡಿ, ಅದಾಯ್ತು. ದೈವ ಋಣ ಹಂಗ್ ತೀರ್ಸಿದ್ದಾಯ್ತು. ಋಷಿ ಋಣ, ಋಷಿ ಋಣ ಅಂತಂದ್ರೆ, ಋಷಿ ಅಂತಂದ್ರೆ ನಮ್ಗೆ ಚಂದಮಾಮದಲ್ಲೆಲ್ಲ ತೋರ್ಸ್ಬಿಟ್ಟು ಗಡ್ಡ ಬಿಟ್ಟಿರ್ಬೇಕು, ಕಮಂಡ್ಲ್ ಹಾಕೊಂಡಿರ್ಬೇಕು, ಒಂದ್ ದಂಡ ಇಟ್ಕೊಂಡಿರ್ಬೇಕು ಅಂತ ತೋರ್ಸ್ಬಿಟ್ಟಿರ್ತಾರೆ. ಹಳ್ಳಿ ಮರದ ಕೆಳಗಡೆ ಕೂತ್ಬೇಕು ಅಂತ. ಋಷಿ ಅಂದ್ರೆ ಅದಲ್ಲ. ಯಾರ್ಯಾರು ಮಾನವ ಕುಲಕ್ಕೆ ಸಹಾಯ ಮಾಡಿದಾರೋ, ಪ್ರತಿಫಲಾಪೇಕ್ಷೆ ಇಲ್ಲದೆ, ಇಫ್ ಯು ಟೇಕ್ ಇಟ್ ಇನ್ ದಿ ಪ್ರೆಸೆಂಟ್ ಡೇ ಸರ್ಕಮ್ಸ್ಟಾನ್ಸಸ್, ಅಬ್ದುಲ್ ಕಲಾಂ did not have anything. His monthly salary was also dedicated to the people. ಅದನ್ನ ತಗೊಂಡೋಗಿ ರಾಷ್ಟ್ರಪತಿಗೆ ಬಂದಿದ್ದಕ್ಕೆ ರಾಷ್ಟ್ರಪತಿ ಭವನದಲ್ಲೇ ತಮಗ್ ಕೊಟ್ಟಿದ್ದಂತ ಎಲ್ಲ ಹುಡುಗರನ್ನು ಇಟ್ಟು ಹೋದಂಥದ್ದು. ಅವ್ರು ಇನ್ನೊಬ್ರು ಇದ್ರು. ಹಿಂದೋರ್ ಕೊಟ್ಟಿದ್ದನ್ನು ಲಾರಿ ಸಮೇತ ತಗೊಂಡೋಗ್ಬಿಟ್ರು. ಇದು ಋಷಿ ಋಣ. ಹಂಗೆ ಯಾರು ನಮ್ಮ ಈ ಒಂದು ಅನುಕೂಲಕ್ಕೋಸ್ಕರ ಮಾಡಿದ್ದಾರೆ ಅಂಥವ್ರನ್ನೆಲ್ಲ ಋಷಿಗಳು ಅಂತ. ಆ ಋಷಿಗಳು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾನವದ ಕುಲಕ್ಕೆ ಒಳತಿಗಾಗಿ ಕಷ್ಟಪಟ್ಟಿದ್ದಾರೆ. ಅವ್ರು ಯಾವುದೇ ರೀತಿಯಾದ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಕೇಳಿಲ್ಲ, ರೈಟ್ನ. ಅವ್ರ ಅಬ್ಬಬ್ಬ ಅಂತ ಕೇಳಿದ್ದು ಅಂದ್ರೆ ಅವ್ರ ಒಂದು ಅಂಕಿತ ಕೇಳ್ಕೊಂಡ್ರು. ಕೂಡಲ ಸಂಗಮ ದೇವ ಅಂತ ಕೇಳ್ಕೊಂಡ್ರು. ಚನ್ನಮಲ್ಲಿಕಾರ್ಜುನ ಅಂತ ಅಕ್ಕಮಹಾದೇವಿ ಅವ್ರು ಕೇಳ್ಕೊಂಡ್ರು. ಪುರಂದರ ವಿಠಲ ಅಂತ ಪುರಂದರದಾಸರು ಕೇಳ್ಕೊಂಡ್ರು. ಆದಿಕೇಶವ ಅಂತ ಕನಕದಾಸರು ಕೇಳ್ಕೊಂಡ್ರು. ಇಷ್ಟೇ ಅವ್ರು ಕೇಳ್ಕೊಂಡಿದ್ದು. ಮಾತೆ ಮಹಾದೇವಿಯವರು ಅದನ್ನೇ ಬರ್ದ್ಬಿಟ್ಟು 1-2 ಪದ ಈಚೆ ಕಟ್ಟೆ ಹಾಕ್ಬಿಟ್ಟು ಬೇರೆ ಬರ್ದ್ಬಿಟ್ರು. ಆ ಕೇಸ್ ಹಾಕಿದ್ರು. ನೋಡ್ರಿ, ಅಕ್ಕ ಮಹಾದೇವಿದನ್ನ ಚೇಂಜ್ ಮಾಡ್ಬಿಟ್ಟಿದ್ದಾರೆ, ಮಾತೆ ಮಹಾದೇವಿಯವರು ಬೇಡ. ಅಷ್ಟೇ ಕೇಳ್ಕೊಂಡಿದ್ದು. ನೋ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಲ್ಲಿ. ಅದಕ್ಕೆ ಜೇಡ್ರ ದಾಸಿಮಯ್ಯ ಬರೀತಾನೆ, ಇಳೆ ನಿನ್ನ ದಾನ, ಮಳೆ ನಿನ್ನ ದಾನ, ಬೀಸೋ ಸುಳಿ ಗಾಳಿಯು ನಿನ್ನ ದಾನವಯ್ಯ ಅಂತ. ಈಗ ಸಾಕು, ಸ್ಟಾಪು ಅಂತ ಇದ್ದಾರೆ. ನೋಡಿದ್ರು ಇಲ್ವಾ, ವಿಪರೀತ ಮಳೆ ಬಂದ್ಬಿಟ್ಟಿದ್ದಕ್ಕೆ ಏನಾಯ್ತು ಅಂತ. ಸೊ ಸಾಕು ಅಂತ ಹೇಳ್ತಾ ಇದ್ದಾರೆ. ಬೀಸೋ ಸುಳಿ ಗಾಳಿಯು ನಿನ್ನ ದಾನವಯ್ಯ, ನಿನ್ನ ದಾನವನುಂಡು ಅನ್ಯರನ್ನ ಬಗಳುವ ಕುನ್ನಿಗಳನ್ನ ಬಿಡೆ ರಾಮನಾಥ ಅಂತ ಜೇಡ್ರ ದಾಸಿಮಯ್ಯ ಬರೀತಾನೆ. ಕೊಟ್ಟಂತ ಭೂಮಿ ಅವನ್ ದಾನ, ಕೊಟ್ಟಂತ ಗಾಳಿ ಅವನ್ ದಾನ, ಮಳೆ ಅವನ್ ದಾನ. That's why we say na Vishnu Prithvipatihi ಅಂತ. That's why we say the government is the owner of the entire land and all others are only licensee as against the government. Vis-a-vis the third party, you are the owner.
ಯಾಕೆಂದ್ರೆ ಭಗವಂತ ಕೊಟ್ಟಿದ್ದದು. ನಾವು ಬರೋದಕ್ಕೆ ಮುಂಚಿತವಾಗಿ ಎಷ್ಟೋ ದಿನದ ಮುಂಚೆ ಅದನ್ನೆಲ್ಲ ರೆಡಿ ಮಾಡಿ ಫಲ ಬಡ್ತಕ್ಕಂಥ ವೃಕ್ಷಗಳನ್ನೆಲ್ಲ ಇಟ್ಟು, ಯಾವತ್ತು ಮೊದಲನೇ ದಿನ ನೀವು ಭತ್ತ ಕಂಡಿದ್ದನ್ನ ಹೇಳ್ಬೇಕಲ್ಲ, ಯಾರು ಏನು ತಂದ್ಕೊಂಬರ್ಲಿಲ್ವಲ್ಲ, ಯಾವ ಅಂಗಡಿನೂ ಇರ್ಲಿಲ್ವಲ್ಲ, ಭತ್ತ ಬೆಳೆದ್ರು, ಗೋಧಿ ಬೆಳೆದ್ರು, ರಾಗಿ ಬೆಳೆದ್ರು. ಅಲ್ಲಿ ಸೂಗೂರು ಅಂತಿದೆ ಕಲಬುರ್ಗಿ ಹತ್ರ, ಅಲ್ಲಿ ಆ ಸೂಗೂರ್ನೊಳಗಡೆಗೆ ಒಂದು ಹಿಲಕ್, ಸ್ಮಾಲ್ ಹಿಲಕ್, ಸೇ ಅಬೌಟ್ 300 ಫೀಟ್ ಇದೆ. ಅಲ್ಲಿ ಯಾರು ಉತ್ತಲ್ಲ ಬಿತ್ತಲ್ಲ, ಪ್ರತಿ ವರ್ಷ 3 ಬಣ್ಣದ ಅಕ್ಕಿ ಬೆಳೆಯುತ್ತೆ. ಉತ್ತಲ್ಲ ಬಿತ್ತಲ್ಲ ಹೆಂಗ್ ಬೆಳೆಯುತ್ತೆ? ಇದನ್ನ ಭಗವಂತ ನಮ್ಗೆ ನಾವು ಬರೋದಕ್ ಮುಂಚಿತವಾಗಿ ಇಟ್ಟು ಹೋಗಿದ್ದ. ಊಟ ಇಟ್ಟ, ತಿಂಡಿ ಇಟ್ಟ, ಫಲ ಬಿಡತಕ್ಕಂಥ ವೃಕ್ಷ ಇಟ್ಟ. ನಾವೇನ್ ಮಾಡ್ತಾ ಇದೀವಿ? ಹೊಡೆದಾಗ್ತಾ ಇದೀವಿ. ಸೊ ಆ ಋಣ ತೀರ್ಸ್ಲಿಲ್ಲ ಋಷಿ ಋಣನ. ಸೊ ದೈವ ಋಣ, ಋಷಿ ಋಣ, ಇನ್ ಪಿತೃ ಋಣ. ಬ್ರಿಟಿಷರೇ ಇದನ್ನ ಒಪ್ಕೊಂಡ್ಬಿಟ್ಟು ಮಾಲಯ ಅಮಾವಾಸ್ಯನ ಪ್ರೀ ಇಂಡಿಪೆಂಡೆನ್ಸ್ ಹಾಲಿಡೇ ಅಂತ ಮಾಡಿಟ್ಟು ಹೋದ್ರು. ಪ್ರೀ ಇಂಡಿಪೆಂಡೆನ್ಸ್ ಹಾಲಿಡೇ ಅದು ಮಾಲಯ ಅಮಾವಾಸ್ಯೆ. ಎಲ್ಲ ಜನರು ಪಿತೃಗಳಿಗೋಸ್ಕರ ಒಂದಿನ ಮಾಡ್ತಕ್ಕಂಥದ್ದು ಮಾಲಯ ಅಮಾವಾಸ್ಯೆ. ಮುಸಲ್ಮಾನರಲ್ಲಿದೆ, ಕ್ರಿಶ್ಚಿಯನ್ರಲ್ಲಿದೆ ಲಾಸ್ಟ್ ಡೇ ಆಫ್ ಸಪ್ಪರ್ ಅಂತ. ಇಲ್ಲಿ 41ನೇ ದಿವಸದಲ್ಲಿ ಅವ್ರು ಊಟ ಹಾಕ್ತಾರೆ. ಎಲ್ಲರಲ್ಲೂ ಇದೆ ಅಲ್ಲ ಅದು. ಯಾಕೆ ಹಾಕ್ಬೇಕದ್ನ? ಪಿತೃ ಋಣ. ಇನ್ ಲಾಸ್ಟ್ ಒನ್ನು ರಾಷ್ಟ್ರ ಋಣ ಅಂತ. ರಾಷ್ಟ್ರ ಋಣದ ಬಗ್ಗೆ ಇನ್ನೊಂದಿನ ಎಲ್ಲಾರು ಬೇರೆ ಕಡೆ ಲೆಕ್ಚರ್ ಕೊಡ್ತೀನಿ. ನಾಳೆ ಸೈಂಟ್ ಮಾರ್ಥಾಸ್ ಹಾಸ್ಪಿಟಲ್ ನಲ್ಲಿ ಕರೆದಿದ್ದಾರೆ, ಅಲ್ಲೋಗಿ ಲೆಕ್ಚರ್ ಕೊಡ್ತೀನಿ ಸ್ವಾತಂತ್ರ್ಯೋತ್ಸವಕ್ಕೆ. ಬೇಕಾದಷ್ಟು ಕಡೆ ಹೇಳಿದ್ದೀನಿ, ಯೂನಿವರ್ಸಿಟಿನಲ್ಲಿ ಹೋಗಿ ಹೇಳಿದ್ದೀನಿ. ಆ ಭಕ್ತಿ, ರಾಷ್ಟ್ರಭಕ್ತಿ, ರಾಷ್ಟ್ರ ಋಣ, ರಾಷ್ಟ್ರ ಪ್ರೇಮ, ರಾಷ್ಟ್ರದ ಎಲ್ಲ ಲಾಂಛನಗಳನ್ನ ಗೌರವಿಸ್ತಕ್ಕಂಥದ್ದು. ಆರ್ಟಿಕಲ್ 21 ಏನೇ ಹೇಳಲಿ, ಜಜ್ಮೆಂಟ್ ಏನೇ ಇರಲಿ, ಅದು ನಿಮ್ ಕರ್ತವ್ಯ. ಅದನ್ನ ಕರ್ತವ್ಯ ಮಾಡೋದಕ್ಕೆ, ಋಣ ತೀರ್ಸೋದಕ್ಕೆ ಯಾವ ಜಜ್ಮೆಂಟು ಬೇಕಾಗಿಲ್ಲ. ಸೊ ನಿಮ್ ತಂದೆಯವ್ರು ಏನು ಬಿಟ್ಟಿಲ್ಲ ಅಂದ್ರೆ ನಿಮ್ಮನ್ನ ಬಿಟ್ಟಿದ್ದಾರೆ. ನಿಮ್ಮನ್ನ ಬಿಟ್ಟಿರೋದೇನೇನೆ ಒಂದು ಸುಕೃತ. ಹೋಗಿ ನೋಡ್ಕೊಂಬನ್ನಿ. 2 ಕಿಲೋಮೀಟ್ರಿಗೆ ಒಂದೊಂದು IVF ಸೆಂಟರ್ ಇದೆ. 2 ಕಿಲೋಮೀಟ್ರಿಗೆ. ನನಗೆ ನೆನಪಿರೋ ಪ್ರಕಾರ ಶೇಷಾದ್ರಿಪುರದಲ್ಲಿ ದೇಸಾಯಿ ನರ್ಸಿಂಗ್ ಹೋಮ್ ಬಿಟ್ರೆ ಬೆಂಗಳೂರಿನಲ್ಲಿ ಯಾವ IVF ಸೆಂಟ್ರು ಇರ್ಲಿಲ್ಲ. ಎಲ್ಲ ಸರಿಯಾಗಿರ್ತಾರೆ. ಯಾಕೆ ಮಕ್ಕಳಾಗೋದಿಲ್ಲ? ಬಯಾಲಜಿಕಲಿ ಬೋತ್ ಆರ್ ಫಿಟ್ ಅಂಡ್ ಫೈನ್. ಪಿತೃಋಣ ಎಷ್ಟು ಇಂಪಾರ್ಟೆಂಟ್ ಆಯ್ತು ಇಲ್ವೋ ಈಗ? ಮತ್ತೆ ನಿಮ್ಗೆ ಅಂತ ಚೆನ್ನಾಗಿ ಎಲ್ಲ ಚೆನ್ನಾಗಿರ್ತಕ್ಕಂಥ ಸದೃಢವಾಗಿರ್ತಕ್ಕಂಥ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅಂದ್ರೆ, ನಮ್ಮಪ್ಪ ಏನು ಬಿಟ್ಟು ಹೋಗ್ಲಿಲ್ಲ ಅನ್ನೋದು ಬೇಡ. ಏನೂ ಬಿಟ್ಟು ಹೋಗದೆ ಇದ್ದಾಗ್ಲೂನು ಅಲ್ಲ, ಏನೂ ಬಿಟ್ಟು ಹೋಗದೆ ಇದ್ದಾಗ್ಲೂ ಕೂಡ ಅವರು ಏನಾದ್ರು ಸಾಲಾಗಿಲ್ಲ ಬಿಟ್ಟಿದ್ರೆ ಅದನ್ನ ನಾನು ತೀರಿಸ್ಬೇಕು ಅಂತ. ಪೌತ್ರೈಹಿ ಅಂತ ಪದ ಡಾಕ್ಟ್ರಿನ್ ಆಫ್ ಪಯಸ್ ಆಬ್ಲಿಗೇಷನ್ ಅಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಜಜ್ಮೆಂಟ್ ಇದೆ. ಶ್ರೀಧರ ವರ್ಸಸ್ ಮಹಿಧರ ಅಂತ, 3ನೇ ಶತಮಾನದ್ದು. ನಮ್ಮ ಲೈಬ್ರರಿಯಲ್ಲಿ ಇದೆ, ಅಮ್ಮ ತರಿಸಿಟ್ಟಿದ್ದಾರೆ ಪುಸ್ತಕನನ್ನ, ನೋಡ್ಕೊಳ್ಳಿ, ಆಮೇಲೆ ಕೊಡ್ತೀನಿ. 3ನೇ ಶತಮಾನದ ಕೇಸ್ ಇದು. ಶ್ರೀಧರ ವರ್ಸಸ್ ಮಹಿಧರ ಅಂತ ಕೇಸು. ಆ ಶ್ರೀಧರ ಅಂತಕ್ಕಂಥ ಪ್ಲೇಂಟಿಫು, ಮಹಿಧರ ಅಂತಕ್ಕಂಥ ಡಿಫೆಂಡೆಂಟು. ಮಹಿಧರ ಅನ್ನೋನು 4ನೇ ತಲೆ ಶ್ರೀಧರಂಗೆ, ಮರಿ ಮಗ ಆಗ್ಬಿಡ್ತಾನು. ಅವರಪ್ಪ ತೀರ್ಕೊಂಡು ಹೋಗ್ಬಿಡ್ತಾರೆ. ಈ ಮೊನ್ನೆ ಕೋವಿಡ್ ಬಂದಾಗೆ ಅಂತ ಇಟ್ಕೊಳ್ಳಿ. ಇದು ಪಾಟ್ಲಿಪುತ್ರದಲ್ಲಿ ನಡೆದಂತ ಕೇಸು, ಈಗಿನ ಪಾಟ್ನಾ ಆಯ್ತಲ್ಲ. ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಶ್ರೀಧರ ಅನ್ನೋನು ಮಹಿಧರ ಅವ್ರ ಮುತ್ತಾತನಿಗೆ 10,000 ರೂಪಾಯಿ, ಇವಾಗಿನ ರೂಪಾಯಿ, ಆಗ ಡ್ರಮ್ಮಮ್ ಅಂತ, ಆಗ ಕರೆನ್ಸಿ ವ್ಯಾಲ್ಯೂ ಇದು ಡ್ರಮ್ಮಮ್ ಅಂತ, 10,000 ಡ್ರಮ್ಮಮ್ನ ಡೆಪಾಸಿಟ್ ಇಡ್ತಾನೆ. ಎಷ್ಟು? 2% ಇಂಟ್ರೆಸ್ಟ್ ಪರ್ ಮಂತ್ ಅಂತ. ಸೊ ಈಗ 3% ಆಗಿರೋದ್ರಲ್ಲಿ ಏನ್ ತೊಂದರೆ ಇಲ್ಲ. ಅವತ್ತೇ 2% ಪರ್ ಮಂತ್, 200 ರೂಪೀಸ್ ವಾಪಸ್ ತಿಂಗಳಿಗೆ ಇಂಟ್ರೆಸ್ಟ್ ಕೊಡ್ಬೇಕು ಅಂತ. 10,000 ಡ್ರಮ್ಮಮ್ಗೆ 200 ಡ್ರಮ್ಮಮ್ ಕೊಡ್ತಿರ್ತಾನೆ. ಇದು ನಾಟ್ ಡಿಸ್ಪ್ಯೂಟ್. ಆ ತರ ಅವನು 2 ತಿಂಗಳು ಇಂಟ್ರೆಸ್ಟ್ನು ಕೊಟ್ಟಿರ್ತಾನೆ. ಈ ಕೋವಿಡ್ ಬಂದಂಗೆ ಅವಾಗ ಒಂದು ಭೀಕರವಾಗಿರ್ತಕ್ಕಂಥ ಒಂದು ರೋಗ ಬರುತ್ತೆ. ಅವರ ಯಾರು ಇಸ್ಕೊಂಡಿರ್ತಾನೆ, ಮಹಿಧರನ ಮುತ್ತಾತ, ತಾತ ಮತ್ತೆ ತಂದೆ, ಇವ್ರು 3 ಜನ ತೀರ್ಕೊಂಡು ಹೋಗ್ಬಿಡ್ತಾರೆ. ಸೊ ಈಗ ಮಹಿಧರ ದುಡ್ಡಿಟ್ಕೊಂಡಿದ್ದಾನೆ, ಶ್ರೀಧರ ಅವನ ಮೇಲೆ ಕ್ಲೈಮ್ ಮಾಡ್ತಾನೆ ಕೊಡಿ ಅಂತ. ಅವನ್ ಕೊಡೋದಿಲ್ಲ ಅಂತ ಹೇಳ್ತಾನೆ. ಅವನ್ ಮೊದಲು ಕೊಟ್ಬಿಡಕ್ ತಯಾರಾಗಿರ್ತಾನೆ. ಹಿ ಎಂಗೇಜಸ್ ಎ ಸೀನಿಯರ್ ಕೌನ್ಸಿಲ್. ಯು ಸಿ, ಐ ಆಮ್ ನಾಟ್ ಜೋಕಿಂಗ್, ಇಟ್ಸ್ ಆಲ್ ದೇರ್ ಇನ್ ದಿ ಕೇಸ್. ಆಯ್ತಲ್ಲ, ಆ ವ್ಯಕ್ತಿನ ಇಟ್ಕೋತಾನೆ. ಆ ವ್ಯಕ್ತಿ ಹೆಸರು ಹಾಕ್ತಾರೆ ಸೀನಿಯರ್ ಕೌನ್ಸಿಲ್, ಸ್ಮಾರ್ಥ ಧುರಂಧರ ಅಂತ ಅವನ ಹೆಸರು. ಸೀನಿಯರ್ ಕೌನ್ಸಿಲ್ ಹೆಸರಿದೆ, ದುರಂಧರ. ಹೆಸರೇ ಹಂಗಿದೆ.
ಸ್ಮಾರ್ತ ಧುರಂಧರ ಅಂತ ಅವನ ಹೆಸರಿದೆ, ಸೀನಿಯರ್ ಕೌನ್ಸಿಲ್ ಹೆಸರು ಆ ಕೇಸಲ್ಲಿ. ಆ ವ್ಯಕ್ತಿ ಏನ್ ಮಾಡ್ತಾನೆ, ಲಾ ಎಲ್ಲ ಓದ್ಬಿಟ್ಟು ಪೌತ್ರೈಹಿ ಅಂತಿದೆ, ನೀನ್ ಮರಿಮಗ ಮೊಮ್ಮಗ ಅಲ್ಲ, ಅದರಿಂದ ಕೊಡ್ಬೇಕಾಗಿಲ್ಲ ಅಂತ ಡಿಫೆನ್ಸ್ ಹಾಕೋಣ ನಡಿ ಅಂತಾನೆ. 10,000 ಡ್ರಮ ಮುಳಿಯುತ್ತೆ ಅಂತ ಹೋಗ್ತಾನೆ ಅವನು, ರಿಟರ್ನ್ ಸ್ಟೇಟ್ಮೆಂಟ್ ಹಾಕ್ತಾನೆ. ಈಗ ಭಗವಾನ್ನೇ ಜಡ್ಜು, ಏನ್ ಮಾಡ್ಬೇಕು, ಓದಿದ್ರು. ಆಗ ರಾಜ ಜಡ್ಜು, ಅವ್ರು ಓದಿದ್ರೆ ಪ್ಲೈನ್ ರೀಡಿಂಗು ಪೌತ್ರೈಹಿ ಅಂತಿದೆ, ಮೊಮ್ಮಕ್ಳಿಗೆ ಸ್ಟಾಪು. ಇವಾಗ ಇವನ್ ಮರಿಮಗ, ಸೊ ಕ್ಲೀನ್ ಇಂಟರ್ಪ್ರಿಟೇಷನ್ ಸಾಕು, ಹೋಯ್ತು, ಸೂಟ್ ಬಿ ಡಿಸ್ಮಿಸ್ಡ್ ಅಂತ. ರಾಜಂಗ್ ಅನ್ಸುತ್ತೆ, ಎಲ್ಲ ಇವನ 10,000 ಕೂತ್ ಕಡೆ ನುಂಗ್ಬಿಟ್ನಲ್ಲ, ಏನ್ ಇವಾಗ ಅಂತ. ಒಳಗಡೆಯಿಂದ ಶುರು ಆಗುತ್ತೆ, ಇದು ನ್ಯಾಯ ಅಲ್ಲ, ಏನಾದ್ರು ಮಾಡ್ಬೇಕು ಅಂತ. ಏನ್ ಮಾಡಿದ್ರು, ರೆಫರ್ ಟು ಲಾರ್ಜರ್ ಬೆಂಚ್ ಫಾರ್ ಇಂಟರ್ಪ್ರಿಟೇಷನ್. ಯಾವ ಲಾರ್ಜರ್ ಬೆಂಚ್ ಅಂದ್ರೆ ಪಂಡಿತರಿಗೆ ಕಳಿಸ್ತಾರೆ ಆ ಕ್ವಶನ್ ಫ್ರೇಮ್ ಮಾಡಿ. ವೆದರ್ ದಿ assets in the hands of Mahidara could be treated as the liability that he should pay it to the Sridhara ಅಂತ ಕ್ವಶನ್ ಫ್ರೇಮ್ ಮಾಡಿ ಕಳಿಸ್ತಾನೆ. ಇದೆಲ್ಲ 3ನೇ ಶತಮಾನ. ನಮ್ಗೆ ನಿಮ್ಗೆ ಎಲ್ಲ ಲಾ ಕಾಲೇಜಲ್ಲಿ ಹೇಳ್ಕೊಟ್ಟಿದ್ದು 15ನೇ ಸೆಂಚುರಿ 16ನೇ ಸೆಂಚುರಿನಲ್ಲಿ ಇಂಗ್ಲಿಷರು ಕಂಡಿಡ್ಕೊಂಡ್ಬಿಟ್ರು. ಕ್ವೀನ್ಸ್ ಬೆಂಚು, ಕಿಂಗ್ಸ್ ಬೆಂಚು, ಸಾಲಮನ್ ಅಂಡ್ ಸಾಲಮನ್ ಕೋ, ಇವೆಲ್ಲ ಸುಳ್ಳು ಆಯ್ತಾ. ರೇಲ್ ಅಂಡ್ ಫ್ಲೆಚರ್ರು ಬರೇ ಇಂಥವೇ ಇದೆ ಸುಡ್ಗಾಡು ಎಲ್ಲಾನು. ಅದನ್ನೆಲ್ಲ ಮಾಡ್ಬಿಟ್ಟು ಅವ್ರೇನ್ ಹೇಳ್ಬಿಟ್ರು ಅಂದ್ರೆ, ಅವ್ರು ನಮ್ಮ ಮಹಾನ್ ಬುದ್ಧಿವಂತರು, ನೀವು ಶತದಡ್ರು, ನೀವು ಮೂರ್ಖರು, ನಿಮ್ಗೇನು ಗೊತ್ತಿರ್ಲಿಲ್ಲ ಅಂತ ತಲೆಗೆ ತುಂಬಿಟ್ರು. ನಾವು 5 ನಂಬರ್ ಬರುತ್ತೆ ಅಂತ ಅವೇ ಬರ್ದಿದ್ದು. ನನ್ನ ಮಗನೂ ಈಗ ಅದೇ ಬರೀತಾ ಇದ್ದಾನೆ, ಯಾಕೆಂದ್ರೆ ಅದ್ಬಿಟ್ಟು ಬೇರೆ ಇಲ್ಲ ಸಿಲೆಬಸ್ ಅಲ್ಲಿ. ಇದು 3ನೇ ಶತಮಾನದ ಕೇಸ್ ನಾನು ಹೇಳ್ತಿರೋದು. 3ನೇ ಶತಮಾನದಲ್ಲಿ ಬಟ್ಟೆ ಹಾಕೊಳ್ಳಕ್ ಬರ್ತಿರ್ಲಿಲ್ಲ ರೀ ಬ್ರಿಟಿಷ್ ಅವ್ರಿಗೆ, ಬೇರೆ ಇನ್ನೇನು ಬೇಡ, ಬಟ್ಟೆ ಹಾಕೊಳ್ಳಕ್ ಬರ್ತಿರ್ಲಿಲ್ಲ. ಹಿಸ್ಟಾರಿಯನ್ ಬರೀತಾನೆ, ಸಿವಿಲೈಸೇಷನ್ ಇರ್ಲಿ, ಬಟ್ಟೆ ಹಾಕೊಳ್ಳಕ್ ಬರ್ತಿರ್ಲಿಲ್ಲ ಅವ್ರಿಗೆ ಅಂತ. ಇದು 3ನೇ ಶತಮಾನದ ಕೇಸು. ಅಲ್ಲಿ ಏನಾಗುತ್ತೆ, ಇವರು ಅದನ್ನ ಪಂಡಿತರು ತೀರ್ಮಾನ ಮಾಡ್ತಾರೆ, ಹೌದು ಟ್ರೂ ಇಂಟರ್ಪ್ರಿಟೇಷನ್ ಕೊಟ್ರೆ ಏನು, ಲಿಟ್ರಲ್ ಇಂಟರ್ಪ್ರಿಟೇಷನ್ ಅಂತ. ನೋಡಿ ಇವತ್ತು ನೀವು ಮ್ಯಾಕ್ಸ್ವೆಲ್ ಹೇಳ್ತಾನಲ್ಲ ಹಂಗೆ, ಲಿಟ್ರಲ್ ಇಂಟರ್ಪ್ರಿಟೇಷನ್ ಕೊಟ್ರೆ ಇವ್ರು ಹೇಳ್ತಿರ್ತಕ್ಕಂಥದ್ದು ಪೌತ್ರೈಹಿ ಅನ್ನೋದಕ್ಕೆ ಮೊಮ್ಮಗಂಗೆ ಮೊಮ್ಮಕ್ಕಳು ಅವ್ರಿಗೆ ನಿಂತು ಹೋಗುತ್ತೆ. ಆದ್ರೆ ಈ ಕೇಸಲ್ಲಿ ಮಹಿದರ್ ಅವರ ಮುತ್ತಾತ ಇಸ್ಕೊಂಡಂತ 10,000 ರೂಪಾಯಿ ಈಗ ಇವನ್ ಕೈಯಲ್ಲಿದೆ. ಸೊ ಆ ದುಡ್ಡಿಗೆ ಸಂಬಂಧಪಟ್ಟಂತ ಕರಾರುಗಳೇನಿರುತ್ತೆ ಅದು ಡಾಕ್ಟ್ರಿನ್ ಆಫ್ ಪಯಸ್ ಆಬ್ಲಿಗೇಷನ್ ಇಂದ ಹೊರಗಡೆ ಹೋಗುತ್ತೆ. ಆಸ್ತಿ ಇಲ್ಲದೆ ಇದ್ದಾಗ ನಿನ್ನ ಆಸ್ತಿಯಿಂದ ತೀರಿಸಬೇಕಾದಂಥದ್ದು ಮೊಮ್ಮಗನ ಕರ್ತವ್ಯ. ಆಸ್ತಿ ಆ ವ್ಯಕ್ತಿಯಲ್ಲಿ ಬಂದ್ಬಿಡ್ತು ಅಂತಂದ್ರೆ ಆಸ್ತಿ ಜೊತೆಗೆ ಋಣವೂ ಕೂಡ ಬರ್ತಾ ಹೋಗುತ್ತೆ. ಲಯಬಿಲಿಟಿ ಪಾಸಸ್ ಆನ್ ವಿತ್ ದಿ ಪ್ರಾಪರ್ಟಿ ಅಂತ ಬರೆದ್ಬಿಟ್ಟು ಇಂಟರ್ಪ್ರಿಟೇಷನ್ ಮಾಡಿ, ಈ ಕೇಸಲ್ಲಿ ಅವನ ಹತ್ರ ದುಡ್ಡಿದೆ, ಆದ್ರಿಂದ ಅವನ ಜೊತೆಗೆ ಲಯಬಿಲಿಟಿನೂ ಇದೆ, ದೇರ್ ಫೋರ್ ಸೂಟ್ ಇಸ್ ಟು ಬಿ ಡಿಕ್ರೀಡ್ ಅಂತ ಬರೆದ್ರು. ಒಪಿನಿಯನ್ ತಗೊಂಡ್ರು, ಲಾರ್ಜರ್ ಬೆಂಚ್ ರೆಫರೆನ್ಸ್ ಆನ್ಸರ್ ಆಯ್ತು, ವಾಪಸ್ ಸಿಂಗಲ್ ಜಡ್ಜ್ ಬಂತು, ಸಿಂಗಲ್ ಜಡ್ಜ್ ಡಿಕ್ರೀಡ್ ದಿ ಸೂಟ್. ಅಲ್ಲಿ ಬರೆದ್ರು, ಲಯಬಿಲಿಟಿ ಪಾಸಸ್ ಆನ್ ವಿತ್ ದಿ ಪ್ರಾಪರ್ಟಿ, ದೇರ್ ಫೋರ್ ಡಾಕ್ಟ್ರಿನ್ ಆಫ್ ಪಯಸ್ ಆಬ್ಲಿಗೇಷನ್ ಈಸ್ ನಾಟ್ ಅಪ್ಲಿಕಬಲ್ ಟು ದಿ ಮಹಿದರ ಬಿಕಾಸ್ ಹಿ ಹ್ಯಾಸ್ ಎಂಜಾಯ್ಡ್ ದಿ ಪ್ರಾಪರ್ಟಿ ಲೆಫ್ಟ್ ಬಿಹೈಂಡ್ ಬೈ ಇಸ್ ಮುತಾತ ಅಂತ. ಫೈನ್, ವೆರಿ ಗುಡ್, ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತ. ಅಲ್ಲಿ ನಿಲ್ಲಿಸಲಿಲ್ಲ ಅವರು. ಫಾರ್ ಹ್ಯಾವಿಂಗ್ ಟೇಕನ್ ಎ ಫಾಲ್ಸ್ ಪ್ಲೀ, a vexatious plea which will ultimately affect the law and order in the society, Sanad of Smartha Dhurandhara was cancelled. ಧುರಂಧರ ಆಯ್ತು. What more you want? Plaint, written statement, issues, then reference to larger bench, interpretation, answered, reference answer, then suit is finally decided on merits and also penal action. What more you want in a case like this? 3rd century ರಾಮ ಜೋಯಿಸ್ ಅವ್ರ ಪುಸ್ತಕದಲ್ಲಿದೆ, ಇಲ್ಲಿ ನಾವು ತರಿಸಿಟ್ಟಿರ್ತೀನಿ. ಆಸಕ್ತರು ಬೇಕಾದ್ರೆ ಇನ್ನೊಂದ್ ಸರ್ತಿ ನೋಡ್ಕೋಬಹುದು. ಹೋದ್ ಸತಿ ಆ ಕಡೆ ಕೂತಿದ್ದಾಗ ತರಿಸಿಟ್ಟಿದೆ, ಈಗಲೂ ನೋಡ್ಕೋಬಹುದು. ನಮ್ಮ ಲೈಬ್ರರಿಯಲ್ಲಿ ಪುಸ್ತಕ ಇದೆ, ರಾಮ ಜೋಯಿಸ್ ಅವ್ರದ್ದು ಬುಕ್ಕು ಲೀಗಲ್ ಅಂಡ್ ಕಾನ್ಸ್ಟಿಟ್ಯೂಷನಲ್ ಹಿಸ್ಟ್ರಿ. ಆ ಪುಸ್ತಕದಲ್ಲಿ ಇದು ರೆಫರ್ ಆಗಿದೆ. ಮೂಲತಃ ಮೈನ್ಸ್ ಹಿಂದೂ ಲಾನಲ್ಲಿ ಇದೆ. ಇಷ್ಟು ವಿವರವಾಗಿಲ್ಲ, ರಾಮ ಜೋಯಿಸ್ ಅವರು ಅದನ್ನು ಕಷ್ಟಪಟ್ಟು ತರಿಸಿಟ್ಟಿದ್ದಾರೆ. ಬಿಕಾಸ್ ಇಸ್ ಲಾರ್ಡ್ಶಿಪ್ ಸಬ್ಸಿಕ್ವೆಂಟ್ಲಿ ವಾಂಟೆಡ್ ಟು ಬ್ರಿಂಗ್ ದಿಸ್ ಆಸ್ ಎ ಕೇಸ್ ಲಾ ಇಟ್ ಸೆಲ್ಫ್. ಯಾಕೆಂದ್ರೆ ಇಸ್ ಲಾರ್ಡ್ಶಿಪ್ ವಾಸ್ ದಿ ಗವರ್ನರ್ ದೇರ್ ಇಸಿ.
ಇನ್ ಬಿಹಾರ್. ಆಮೇಲೆ ಏನೂ ಆಗ್ಲಿಲ್ಲ ಅದು. ನಾನು ಅವ್ರ ಹತ್ರ ಚರ್ಚೆ ಮಾಡಿದ್ದೆ ಅವಾಗೆಲ್ಲ, ಸರ್ ಅದು ಓದಿದ್ದೀನಿ ನಾನು ಆ ಕೇಸು ಅಂತ ಹೇಳಿದೆ. ಆ ಓದೋದಲ್ಲ, ಆ ಕೇಸ್ನ ನನ್ನ ಥೀಸಿಸ್ ಅಲ್ಲಿ ಬರ್ದಿದ್ದೀನಿ ನಾನು, LLM ಥೀಸಿಸ್ ಅಲ್ಲಿ ರೆಫರ್ ಮಾಡಿ. 3ನೇ ಶತಮಾನದಲ್ಲಿ ಈ ರಾಷ್ಟ್ರದಲ್ಲಿ ಇಂಥದ್ದಿತ್ತು. ಇವಾಗ ಎಲ್ಲಿಗೆ ಹೋಗಿ ತಲುಪಿದ್ದೀವಿ? ಪ್ರೊನೋಟೆ ತಿದ್ದಿದ್ದೀವಿ, ಸಿಗ್ನೇಚರೇ ನಂದಲ್ಲ, ಸಾಹೇಬ್ರೇ ಸರಿ ಇಲ್ಲ, ಏನ್ ಬೇಕಾದ್ರೆ ಬರಿಬೋದು. ನಾನೇ ಅಲ್ಲ. ಏನ್ ಬೇಕಾದ್ರೆ ಬರೀಬೋದು. ವೈ ಐ ಆಮ್ ಟೆಲಿಂಗ್ ಯು ಈಸ್, ಯಾರು ಕೂಡ ತಂದೆ ತಾಯಿ ನನ್ಗೇನು ಬಿಟ್ಟು ಹೋಗ್ಲಿಲ್ಲ ಅನ್ಬಾರ್ದು. ನಮ್ಮನ್ ಬಿಟ್ಟು ಹೋಗಿದನಲ್ಲ ಅದೇ ಆಸ್ತಿ. ಶಿವರಾಜ್ ಪಾಟೀಲ್ ಸಾಹೇಬ್ರು ಬರೀತಾರೆ ನೋಡಿ, ಮಕ್ಕಳಿಗಾಗಿ ಯಾವುದೇ ಆಸ್ತಿಯನ್ನು ಬಿಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ ಸ್ಪಷ್ಟವಾಗಿ ಬರೆದ್ಬಿಟ್ಟಿದ್ದಾರೆ. ಮುಂಜಾವಿಗೊಂದು ನುಡಿಕಿರಣ ಅಂತ ಒಂದೊಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಹೇಳಿದ್ದಾರೆ ಶಿವರಾಜ್ ಪಾಟೀಲ್ ಸಾಹೇಬ್ರು, ಮಕ್ಕಳಿಗಾಗಿ ಯಾವುದೇ ಆಸ್ತಿಯನ್ನ ಬಿಡಬೇಡಿ, ಬಿಟ್ರೆ ಹಿಂಗೆ ಇನ್ನೊಂದು RFA. ಅದ್ರ ಬದಲು ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ. ಬಹಳ ಸುಂದರವಾಗಿರ್ತಕ್ಕಂಥ ನುಡಿಗಳು. ಅವೆಲ್ಲ ಯಾಕೆ ಬರಬೇಕು ಅಂತಂದ್ರೆ, ವಿ ಶುಡ್ ಅಂಡರ್ಸ್ಟ್ಯಾಂಡ್. ನಾವು ಮಕ್ಕಳಿಗೆ ಅವ್ರನ್ನ ಸ್ವಂತ ನಿಂತ್ಕೊಳ್ಳಕ್, ಸ್ವಂತ ಬೆಲೆನ ಮೇಲೆ ನಿಂತ್ಕೊಳ್ಳಕ್ ಕಾಲ್ನಲ್ಲಿ ಮಾಡ್ತಕ್ಕಂಥದ್ದು ಕೊಡ್ಬೇಕು. ನಾನು ಯಾವುದೋ ಒಂದು ವಿಲ್ ಬರೆಯುವಾಗ ಒಂದ್ರಲ್ಲಿ ಹೋದ ಸತಿ RFL ಕೂತಾಗ ಬರ್ದಿದ್ದೀನಿ, ತಂದೆ ತಾಯಿಗಳ ದೃಷ್ಟಿಯಿಂದನೂ ಕೂಡ ದಿ ಕೋರ್ಟ್ ಶುಡ್ ಸ್ಟೆಪ್ ಇನ್ ಟು ದಿ ಶೂಸ್ ಆಫ್ ದಿ ಎಕ್ಸಿಕ್ಯೂಟರ್ ಅಂಡ್ ಅಂಡರ್ಸ್ಟ್ಯಾಂಡ್ ದಿ ಬಿಕ್ವೀತ್ ಅಂತ. ಯಾಕೆ ಅಂತ ಹೇಳಿದ್ರೆ, ತಂದೆ ತಾಯಿಗೆ ಮನಸ್ಸಲ್ಲಿರುತ್ತೆ, ದೊಡ್ಡವನು ಆಯ್ತು ಅವ್ನು ಚೆನ್ನಾಗಿದ್ದಾನೆ, ಅವನ್ನ ಡಿಸ್ಟ್ರಿಕ್ಟ್ ಜಡ್ಜ್ ಮಾಡಿದೆ, ಫೈನ್, ಹಿ ಕ್ಯಾನ್ ಡೂ ಇಟ್ ಆನ್ ಇಸ್ ಓನ್. 2ನೇ ಅವನು ಚಾರ್ಟರ್ಡ್ ಅಕೌಂಟೆಂಟ್ ಆದ, ಅವ್ನು ಚೆನ್ನಾಗಿದ್ದಾನೆ, ಅವ್ನು ಮಾಡ್ಕೋತಾನೆ. 3ನೇ ಅವನು ಇಂಜಿನಿಯರ್ ಆದ, ಒಳ್ಳೆ ಕಡೆ ಕೆಲಸ ಇದೆ. 4ನೇ ಮಗಂಗೆ ಯಾಕೋ ವಿದ್ಯೆ ಹತ್ತಲಿಲ್ಲ, ಪಾಪ ಅಷ್ಟೋ ಇಷ್ಟೋ ನೋಡ್ಕೊಂಡು ಹೋಗ್ತಾನೆ, ನಮ್ಗೆ ಕೊನೆ ಕಾಲಕ್ಕೆ ಏನಾರು ಅಷ್ಟೋ ಇಷ್ಟೋ ಸಹಾಯ ಮಾಡ್ತಾನೆ. ಈ 3 ಜನನ ಕರಿಯಕ್ಕಾಗಲ್ಲ, ಅದರಿಂದ ಅವ್ನು ನಮ್ಮ ಜೊತೆಗೆ ಇದ್ಕೊಂಡು ಹೋಗಿದ್ದಾನೆ, ಇಡೀ ಮನೆ ನಾನು ಬಿಟ್ಕೊಟ್ಟು ಹೋಗ್ತೀನಿ ಅಂತ ಅನ್ನೋದ್ರಲ್ಲಿ ತಪ್ಪೇನಿದೆ? ಈ 3 ಜನಕ್ಕೆ ಅನ್ನಿಸ್ಬೋದು ನಮ್ಮಪ್ಪ ನಮ್ಗೆ ಅನ್ಯಾಯ ಮಾಡ್ದ ಅಂತ. ಅಪ್ಪ ಅಮ್ಮನ ದೃಷ್ಟಿಯಿಂದ ಯಾವ ಮಗುಗೆ ಸ್ವಲ್ಪ ಕಡಿಮೆ ಇರುತ್ತೋ ಅದಕ್ಕೆ ವ್ಯವಸ್ಥೆ ಮಾಡೋಗಿರ್ತಾರ ಅವರು. ಮುಂದೆ ಅದು ಬದುಕ್ಬೇಕಲ್ಲ, ಇವ್ರದೇ ಪ್ರಾಜನಿ ತಾನೆ, ಇವ್ರ ರಕ್ತ ಹಚ್ಕೊಂಡೆ ಹುಟ್ಟಿರೋ ತಾನೆ. ಅಣ್ತಮ್ಮಂದ್ರುಗಳು ಅದನ್ನ ವಿಶಾಲ ಬುದ್ಧಿಯಿಂದ ನೋಡ್ಬಿಟ್ರೆ ಅವ್ನ್ಗನ್ಸುತ್ತೆ, ಏನೋ ನನ್ನ ಅಪ್ಪ ಅಮ್ಮಂಗೆಲ್ಲ ಮಾಡಿದ್ದೀನಪ್ಪ, ಅದಕ್ಕೆ ನನ್ಗೊಂಚೂರು ಬಿಟ್ಟಿದ್ದಾರೆ, ಕಷ್ಟ ಸುಖದ ಕಾಲಕ್ಕೆ ನೋಡಿದ್ದೀನಿ, ಅದಕ್ಕೊಂಚೂರು ಬಿಟ್ಟಿ. ಏನೂ ಇಲ್ಲದೆ ಹೋದ್ರು ಮಾಡ್ಬೇಕಾದಂಥದ್ದು ಕರ್ತವ್ಯ. ಯಾಕೆಂದ್ರೆ ಶ್ರವಣ ಕುಮಾರನ್ನ ಕಂಡಂತ ನಾಡಿದು, ಭುಜದ ಮೇಲೆ ಹೊತ್ಕೊಂಡೋಗಿ ತೀರ್ಥಯಾತ್ರೆ ಮಾಡಿಸ್ತಂತವ್ನು. ಈಗಲೂ ಮೈಸೂರು ಒಬ್ಬನ ಸ್ಕೂಟರ್ ಮೇಲೆ ಅವ್ರ ತಾಯಿನ ಕರ್ಕೊಂಡು ಹೋಗಿರೋದು ಬರ್ತಾ ಇರುತ್ತೆ. ಇಡೀ ಭಾರತನ ಸ್ಕೂಟರ್ ಮೇಲೆ ಸುತ್ತಿಸಿದಾನೆ ತಾಯಿನ, ಬಜಾಜ್ ಸ್ಕೂಟರ್ ಮೇಲೆ. ಸೊ ಆ DNA ಎಲ್ಲೂ ಹೋಗಕ್ಕಾಗಲ್ಲ ಈ ರಾಷ್ಟ್ರದ್ದು. ಅದರಿಂದ ನೀವು ಅದೆಲ್ಲ ಏನು ಹೇಳಕ್ ಹೋಗ್ಬೇಡಿ, ನಮ್ಮಪ್ಪ ನಂಗೇನು ಬಿಡ್ಲಿಲ್ಲ ಅಂತ. ನಾನು ಯಾವ ದೃಷ್ಟಿಯಿಂದ ಹೇಳಿದೆ ಅಂತ ಹೇಳಿದೆ. ಇಲ್ಲ ನಾನು ಐ ಆಲ್ಸೋ ಟುಕ್ ಇಟ್ ಇನ್ ದಿ ರೈಟ್ ಸ್ಪಿರಿಟ್. AC ಕಬ್ಬಿನವರು ಏನೋ ವಿಷಯ ಬಂದಾಗ ಏನಂತ BL ಬಿಟ್ರೆ ಏನು ಇಲ್ಲ ಅಂತಾರೆ. ಯು ಆರ್ ದಿ ಲಕ್ಕಿಯೆಸ್ಟ್ ಮ್ಯಾನ್. ಅಣ್ಣ ತಮ್ಮದಲ್ಲಿ ಯಾವುದೂ ಗಲಾಟೆ ಬರೋದು. ಅವರು ಮಾಡಿದಂತ ಪುಣ್ಯ ಇಲ್ಲದೆ ಇದ್ದಿದ್ರೆ ನಾವು ಈ ಭೂಮಿಗೆ ಬರಕ್ ಆಗ್ತಿರ್ಲಿಲ್ಲ. ಅದಕ್ಕೆ ನಾನು ಐ ಗೇವ್ ದಿ ಎಕ್ಸಾಂಪಲ್ ಆಫ್ IVF. ಆದ್ರಿಂದ ಇವೆಲ್ಲ ಕೂಡ ಅವ್ರು ನಮ್ಗೆ ಕೊಟ್ಟಂತ ಪುಣ್ಯ. ಅಲ್ಲಿ ನಾವು ಬೆಳಗ್ಗೆ ಹೇಳ್ತಕ್ಕಂಥ ಮಂತ್ರಗಳಲ್ಲಿ ಅದನ್ನ ಹೇಳುದು, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಕೊನೆಗೆ ಅತಿಥಿ ದೇವೋ ಭವ. ನಾಟ್ ದಿ ಯಾವುದು ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ಅತಿಥಿ ದೇವೋ ಭವ ಅಲ್ಲ, ಅದು ಸೋಫಾದಲ್ಲೇನೆ ಇಷ್ಟುದ್ದ ಮೊಳೆ ಚುಚ್ಬಿಟ್ಟಿರುತ್ತೆ. ಇಂದಿರಾ ಕ್ಯಾಂಟೀನ್ ಯಾವ್ದು ಹೋಲಿ ಬಿಡಿ ನಮ್ಗೆ ಯಾಕೆ. ಹಾಗಾಗಿ ನೀವು 3 ಜನ ಇದ್ದೀರಿ. in case if you want to settle the matter amongst you 3 also, that can also be done. But the point is, first ಅವ್ರು ಯಾರಿದ್ದಾರೆ ಅವ್ರು ಹೇಳ್ತಾರೆ, he says he has paid the rent to X, let him file a memo in the suit, that could be decided. That's all. You hold the property for and on behalf of other co-owners also to be decided in the suit. Ultimately, whoever is successful, whatever is the success, they will take the property. You are checking out the tenant out of the property. That's all. ಅದನ್ನೊಂದು ಅಂಡರ್ಟೇಕಿಂಗ್ ಬರ್ತ್ ಕೊಟ್ಬಿಡಿ. ಸೋಮವಾರ ದಿವಸ 19th ಹಾಕಿದ್ದೀನಿ, ಸೋಮವಾರ ದಿವಸ ಮುಗಿಸೋಣ ಅವತ್ನ. ಇದೆಲ್ಲ ಯಾಕೆ ಇಷ್ಟೊಂದು ಉಳಿಬೇಕು? ಬೇಡ, ಅದು ಮುಗಿಸ್ತೀನಿ. ನಾಳೆ ಬೇಡ, ನಾಳೆ ರಜಾ, 19th ಮುಗಿಸೋಣ. ಎಸ್
No, these are all the little bit here and there. I say only to see that